ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ ಆಗಿರೋ ಸೀರೆ ಕುಚ್ಚನ್ನು ತೋರಿಸ್ಬಿಡ್ತಿದ್ದೀನಿ. ಇದು ಒಂದೇ ಡಿಸೈನ್ ಫ್ರೆಂಡ್ಸ್, ಒಂದೇ ಡಿಸೈನು ಆದರೆ 3 ಥರ ನಾನು ತೋರಿಸ್ಕೊಳ್ತೀನಿ. ಅದರಲ್ಲಿ ಯಾವುದು ನಿಮಗೆ ಈಸಿ ಆಗುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು. ಭಾಳ ಸಿಂಪಲ್ ಐತೆ ಫ್ರೆಂಡ್ಸ್, ಭಾಳ ಈಸಿ ಆದಂಥ ಡಿಸೈನು. ನೋಡ್ರಿ, ನಾನಿಲ್ಲಿ ಇಲ್ಲಿ ರೋಸ್ ಬೀಡ್ ತೊಗೊಂಡಿನಿ. ನೀವು ಬೇಕು ಅಂದರೆ ನಾನು 3 ಬೀಡ್ಸನ್ನು ತೊಗೊಂಡಿದ್ದೀನಿ. ಯಾಕಂದರೆ 3 ಟೈಪು, ನಾನು ಒಂದೇ ಡಿಸೈನ್ 3 ಟೈಪ್ ಹಾಕಿ ತೋರಿಸ್ತೀನಿ ಅಂದ್ರಲ್ಲ, ಅದಕ್ಕೆ 3 ಟೈಪು ಡಿಸೈನ್ ಇದನ್ನು ತೊಗೊಂಡಿದ್ದೀನಿ. ಒಟ್ಟು ರೌಂಡ್ ಬೀಡ್ಸ್ ಬೇಕು ಫ್ರೆಂಡ್ಸ್ ಇದಕ್ಕೆ. ರೌಂಡ್ ಬೀಡ್ಸು, ಒಂದು ರೋಸ್ ಬೀಡ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಒಂಥರ ಡಿಸೈನ್ ಐತಿ, ಇಲ್ಲೊಂದು ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು ಯಾವುದೇ ಡಿಸೈನ್ ಇದಕ್ಕೆ, ಒಟ್ಟು ಹಾಗೆ ಸಾದಾ ಐತಿ. ಇದಕ್ಕೆ ಇದು ರೌಂಡ್ ಬೀಡ್ಸು. ಈ ರೀತಿ ನಾನು 3 ರೀತಿಯ ಡಿಸೈನು, ಹಾಗೆ 3 ಡಿಸೈನ್ ಇರುವಂಥ ಬೀಡ್ಸ್ ತೊಗೊಂಡಿದ್ದೀನಿ. ಬರೀ ಈ ಡಿಸೈನು ಹೆಂಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದೇ ಡಿಸೈನ್, ನಾನು ಸಿಂಪಲ್ ಡಿಸೈನೇ ತೋರಿಸ್ತಿದ್ದೀನಿ. ಯಾಕಂದರೆ ಈಗ ಒಬ್ಬೊಬ್ಬರಿಗೆ ಡಿಸೈನ್ ಹಾಕಕ್ಕೆ ಬರೋದು ಕಷ್ಟ ಆಗುತ್ತೆ. ಇದನ್ನೊಂದು ಸ್ವಲ್ಪ ನೀವು ಫಸ್ಟಿಗೆ ಇವನ್ನೆಲ್ಲ ನೀವು ಹಾಕ್ತಾ ಬಂದರೆ ನಿಮಗೆ ಈಸಿ ಆಗಿಬಿಡ್ತೈತಿ. ಆಮೇಲೆ ನಿಮಗೆ ಯಾವ ಬೇಕಿದ್ರು ಆ ರೀತಿ ನೀವು ಡಿಸೈನನ್ನು ಹಾಕ್ಕೊತ ಹೋಗ್ಬೋದು. ಈಗ ನೋಡ್ರಿ, ನಾನು ಇಲ್ಲಿ 6 ದಾರನ ಸುತ್ತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಇನ್ನೂ ಒಂದು ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವೀಗ ಆಮೇಲೆ 10 ನಂಬರು ನಾನು ಸೂಜನನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಈಗ ನಾವು ಫಸ್ಟಿಗೆ ಇಲ್ಲಿ ದಾರನ ಈ ರೀತಿ ಈ ಸೂಜನ್ನಲ್ಲಿ ತೊಗೊಂಡು ಬಂದು ಈ ರೀತಿ ಇದನ್ನೇ ನಾವು ಗಂಟು ಹಾಕಿದ್ದೀನಿ ಫ್ರೆಂಡ್ಸ್. ನಾನೀಗ ನಿಮ್ಗೆ ಇದೊಂದು ಮೆಥಡ್ ತೋರಿಸ್ಬೇಕಂತ ಹೇಳಿದ್ರೆ ತೋರಿಸಿದ್ದೀನಿ. ನಿಮಗೆ ಇದು ಈ ರೀತಿ ಏನಾದರೂ ಸಣ್ಣದು ಗಂಟು ಹಾಕಿದರೆ ನಿಮಗೆ ವಾಪಸ್ ಇದರಲ್ಲಿ ಬರುತ್ತೆ ಅನ್ನೋದಾದರೆ ನೀವು ಫಸ್ಟ್ ಒಂದು ಈ ರೀತಿ ಗಂಟು ಹಾಕೊಂಬಿಡೋ ಫ್ರೆಂಡ್ಸ್. ಈ ರೀತಿ ಇದನ್ನು ನಾನು ಇಲ್ಲಿ ಗಂಟು ಹಾಕಿದ್ದಿಲ್ಲ, ಇದು ತೆಗಿತೀನಿ ನೋಡ್ರಿ. ಈ ರೀತಿ ನಾವು 2 ಗಂಟನ್ನು ಇಲ್ಲಿ ಹಾಕೋಬೇಕು. ಈ ರೀತಿ 2 ಗಂಟು ಇಲ್ಲಿ ಹಾಕಿ ನಾವು, ಅಂದರೆ ನಿಮಗೆ ಇನ್ನೂ ಇದು ಈಸಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ತೋರಿಸ್ತಿರೋದು. ನೋಡ್ರಿ, ಈ ರೀತಿ ಈಗ ನೀವು ಆರಾಮಾಗಿ ಎಲ್ಲಿ ನೀವು ಥ್ರೆಡ್ಡನ್ನು ತೊಗೊಂಡಿರ್ತೀರೋ ಅಲ್ಲೇ ನಾವು ಸೂಜಿ ಒಳಗೆ ಹಾಕಿ ದಾರ ಅಂತಂದು ಒಂದು ಸಿಂಗಲ್ ನೋಟನ್ನು ಮಾಡ್ಕೋಬೇಕಿಲ್ಲಿ. ಸಿಂಗಲ್ ನೋಟ್ ಆದ ನಂತರ ನಾನು ಹೇಳಿದ್ದೀನಿ ಮೊದಲೇ 3 ರೀತಿಯ ಒಂದೇ ಡಿಸೈನು 3 ರೀತಿ ನೀವು ಹಾಕ್ಬೋದು ಅಂತ ಹೇಳಂದು ಅದನ್ನೇ ನಾನು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡ್ರಿ, 1 2 3 4 5. ನಾನಿಲ್ಲಿ 5 ಚೈನನ್ನು ತೊಗೊಂಡಿದ್ದೀನಿ. 5 ಚೈನ್ ತೊಗೊಂಡು ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚೂರು ಒಳಗೆ ನೋಡಿಕೊಂಡು ನಾವು ಸಿಂಗಲ್ ನಾಟ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ನಾಟ್ ಆದ ನಂತರ ನಾನು ಬೀಡ್ ಹಾಕೊತೀನಿ. ಇದಕ್ಕೆ ಒಂದು ಬೀಡ್ ತೊಗೊತೀನಿ. ಇಲ್ಲಿ ನಾನು ರೋಸ್ ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ರಿ, ನಾನು ರೋಸ್ ಬೀಡ್ಸನ್ನು ಹಾಕ್ತೀನಿ. ಫಸ್ಟಿಗೆ ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡಿ, ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ನಾಟನ್ನು ಹಾಕಬೇಕು. ಇದು ಸಿಂಗಲ್ ನಾಟ್. ಮತ್ತೆ ನಾನು 5 ಚೈನ್ ತೊಗೊತೀನಿ. 1 2 3 4 5 ಚೈನ್ ತೊಗೊಂಡು ಮತ್ತೆ ನಾನಿಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಚೂರು ಜಾಸ್ತಿ ಜಗ್ದೇನೆ ಚೂರು ಲೂಸ್ ಬಿಟ್ಕೊಂಡು ನಾನು ಸಿಂಗಲ್ ನಾಟ್ ಮಾಡ್ಕೊತೀನಿ. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದರೆ ನಾವೇನು ಡಿಸೈನ್ ಹಾಕ್ತೀವಂತ ಒಂದು ಇದಾದ್ರೂ ಅಲ್ಲಿ ಹೋತೆ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ. ಇನ್ನೊಂದು ಬೀಡನ್ನು ನಾನಿಲ್ಲಿ ರೋಸ್ ಬೀಡನ್ನೇ ಹಾಕ್ತೀನಿ. ರೋಸ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಸಿಂಗಲ್ ನಾಟ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸಿಂಗಲ್ ನಾಟು
ನೋಡಿರಿ. ಮತ್ತೆ ನಾನು 5 ಚೈನ್ ತೊಗೊತೀನಿ. ಇಲ್ಲಿ 1 2 3 4 5 ಚೈನ್ ತೊಗೊಂಡು ಇಲ್ಲಿ ಚೂರು ಜಗ್ದೇನೆ ಒಂಚೂರು ಒಳಗೆ ತೊಗೊಂಡು ನಾನು ಲಾಕ್ ಮಾಡ್ಕೊತೀನಿ. ಇದು ಒಂದು ಸ್ಟೆಪ್ಪು. ನಾನು ಒಂದೊಂದೇ ತೋರಿಸ್ತಾ ಹೋಗ್ತೇನೆ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ, ನಾನೀಗ ಇದನ್ನ ಕಟ್ ಮಾಡಿಬಿಡ್ತೀನಿ ಥ್ರೆಡ್ಡನ್ನು. ನೋಡಿರಿ, 1 2 ಈ ರೀತಿ 2 ಚೈನ್ ತೊಗೊಂಡು ಇದನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಇದನ್ನು ಈ ಕಡೆ ಈ ರೀತಿ ಥ್ರೆಡ್ಡನ್ನು ಜಗ್ಗಿದ್ರೆ ನಮ್ಗೆ ಇಲ್ಲಿ ನೋಟ್ ಆಗುತ್ತೆ. ನಾನೀಗ ನೆಕ್ಸ್ಟು ಮತ್ತೆ ಒಂದು ಗಂಟು ಹಾಕ್ಕೊಂಡು ಇಲ್ಲಿ ತೋರಿಸ್ತೀನಿ ನಿಮಗೆ. ಗಂಟು ಹಾಕಿದ್ದೀನಿ ಒಂದು. ನಾವು ಫಸ್ಟಿಗೆ ನಾವು ಎಲ್ಲಿ ಇದನ್ನು ತೊಗೊಂಡಿದ್ವೋ ಅಲ್ಲಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಬಟ್ಟೆಗೆ ತೊಗೊತೀನಿ ಫ್ರೆಂಡ್ಸ್. ಬಟ್ಟೆಗೆ ನಾನು ಥ್ರೆಡ್ಡನ್ನು ತೊಗೊತೀನಿ. ಎಲ್ಲಿ ನಾವು ಫಸ್ಟಿಗೆ ಸಿಂಗಲ್ ನಾಟ್ ಮಾಡಿದ್ವಲ್ಲ ಅಲ್ಲಿ ಒಂದು ನಾಟನ್ನು ತಗೊಂಡು ಈಗ 1 2 3 4 5 ಮತ್ತು ಇಲ್ಲಿ 5 ಚೈನನ್ನು ನಾನು ತಗೊಂಡು ಇಲ್ಲಿ ನಾವು ಸಿಂಗಲ್ ನಾಟ್ ಹಾಕಿದ್ವಲ್ಲ ಅಲ್ಲಿ ಅದರ ಮೇಲೆ ನಾನು ಇಲ್ಲಿ ಸಿಂಗಲ್ ನಾಟ್ ತೊಗೊತೀನಿ. ಸಿಂಗಲ್ ನಾಟ್ ತೊಗೊಂಡಾದ ನಂತರ ನಾನು ಈಗ ಈ ಚಿಕ್ಕ ಬೀಡ್ಸನ್ನು ನಾನು ತೊಗೊಂಡಿನಿ. ನೋಡ್ರಿ, ಇಲ್ಲಿ ಚಿಕ್ಕ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ. ಚಿಕ್ಕ ಬೀಡ್ಸ್ ಅಂದರೆ ಒಂದು ಸ್ವಲ್ಪ ಮೀಡಿಯಮ್, ತೀರಾ ಚಿಕ್ಕದಿಲ್ಲ, ಚೂರು ಅದರಲ್ಲಿ ಮೀಡಿಯಮ್ ಸೈಜ್ ಐತಿ. ಈ ಬೀಡನ್ನು ನಾನು ಹಾಕ್ತೀನಿ. ಇದಕ್ಕೆ 4 ಬೀಡ್ ಸಾಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ. ಯಾಕಂದರೆ ತೀರಾ ಸಣ್ಣವಿದ್ದರೆ ಒಂದು 5 ಬಿಡಿಸ್ಬೇಕಾಗತ್ತೆ. ಇದು ನಾನಿಲ್ಲಿ 3 ಟೈಪ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಇದು ಫಸ್ಟು. ಈಗ ನಾವಿಲ್ಲಿ ಚೈನಲ್ಲಿ ನಾನು ಪೂರ್ತಿನೇ ಅವನ್ನ ಹಾಕ್ಕೊಂಡ್ಬಿಡ್ತೀನಿ. ನೋಡ್ರಿ, ಪೂರ್ತಿನೇ ನಾನು ಇವನ್ನ ಹಾಕ್ಕೊತೀನಿ. ನಿಮಗೆ ಫಸ್ಟಿಗೆ ಅಂದರೆ ಒಂದೊಂದೇ ನೀವು ಹಾಕ್ಕೋಬೋದು. ನಾನಿಲ್ಲಿ ಅಷ್ಟೂ ಬೀಡ್ಸನ್ನು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ಡಲ್ಲಿ ತೊಗೊಂಡಿದ್ದೀನಿ ನಾನು. ನೋಡ್ರಿ, ಥ್ರೆಡ್ಡಲ್ಲಿ ತೊಗೊಂಡಾದ ನಂತರ ನಾನು ಇಲ್ಲಿ ಇದಕ್ಕೆ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೀಡಿಗೆ ಲಾಕ್ ಮಾಡ್ಕೊತೀನಿ. ಒಂದು ಬೀಡ್ ಲಾಕ್ ಆದ ನಂತರ ನಾನಿಲ್ಲಿ ಇಲ್ಲೆಲ್ಲಿ ಸಿಂಗಲ್ ನಾಟ್ ಹಾಕಿದ್ನೋ ಅಲ್ಲಿ ಮತ್ತೆ ಸಿಂಗಲ್ ನಾಟ್ ತೊಗೊತೀನಿ. ನೋಡ್ರಿ, ಇದಕ್ಕೆ ನಾವು 4ರಿಂದ 5 ಬೀಡನ್ನು ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು 4 ಬೀಡ್ ತೊಗೊಂಡಿದ್ದೀನಿ. 4 ಬೀಡಿಗೆ ಕರೆಕ್ಟಾಗಿ ಕೂತ್ಕೊಂಡೈತಿ. ನಿಮಗೆ ಇದಕ್ಕಿಂತ ಚಿಕ್ಕ ಬೀಡ್ ತೊಗೊತೀನಿ ಅಂದರೆ ಅದು 5 ಬೀಡ್ಸು ನಾವು ಇಲ್ಲಿ ಹಾಕ್ಬೋದು. ಈಗ ಇನ್ನೊಂದು ಸ್ಟೆಪ್ ಇದನ್ನೇ ತೋರಿಸ್ತೀನಿ ಇನ್ನೊಂದು ಸರ್ತಿ. ಈಗ 5 1 2 3 4 5 ಚೈನನ್ನು ತಗೊಂಡು ಇಲ್ಲಿ ಸಿಂಗಲ್ ನಾಟ್ ಇದ್ದಲ್ಲಿ ನಾನು ಸಿಂಗಲ್ ನಾಟ್ ಹಾಕ್ತೀನಿ. ಭಾಳ ಈಸಿ ಐತೆ ಫ್ರೆಂಡ್ಸ್. ಆರಾಮಾಗಿ ನೀವು ಇದನ್ನ ಹಾಕೋಬೋದು. ಯಾಕೆ ನಾನು ಸಿಂಪಲ್ ಫಸ್ಟಿಗೆ ತೋರಿಸಿದ್ದೀನಿ ಅಂದರೆ ನೀವೆಲ್ಲ ಒಂದು ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಬೇಕಾದಷ್ಟು ನೀವು ಡಿಸೈನನ್ನೇ ನಿಮಗೆ ಹೇಗೆ ಅದು ನಾವು ಹಾಕ್ತಾ ಹೋದಾಗೆ ನಮಗೆ ಅದು ಐಡಿಯಾ ಬರ್ತಾ ಹೋಗುತ್ತೆ. ಅದಕ್ಕೆ ನಾನು ನಿನ್ನೆ ನಾನು ಸಿಂಪಲ್ಲಾಗಿರೋ ಡಿಸೈನನ್ನು ನಾನು ತೋರಿಸಿದ್ದೀನಿ. ಇಲ್ಲೂ 4 ಬೀಡನ್ನು ನಾನು ಆ್ಯಡ್ ಮಾಡ್ಕೊತೀನಿ. ನೋಡ್ರಿ, ಈ ರೀತಿ ಸ್ವಲ್ಪ ಕೆಳಗೆ ಥ್ರೆಡ್ಡನ್ನು ನೀವು ಬಿಗಿಯಾಗಿ ಹಿಡಿದ್ರೆ ಅವು ಆರಾಮಾಗಿ ನಾವು ಬೀಡನ್ನು ಇದರಲ್ಲಿ ಹಾಕ್ಬೋದು. ನೋಡ್ರಿ, ಈ ರೀತಿ ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡ್ಕೊತೀನಿ. ಎಲ್ಲಿ ಸಿಂಗಲ್ ನಾಟ್ ಹಾಕಿರ್ತೀವೋ ಅಲ್ಲೇ ಅದರ ಮೇಲೇ ನಾವು ಸಿಂಗಲ್ ನಾಟ್ ಹಾಕ್ಕೋಬೇಕು. ನೋಡ್ರಿ,
ಇಲ್ಲಿ ನೋಡಿರಿ, ಇದು ಒಂದು ಟೈಪ್ ಆಯಿತು. ಇನ್ನೊಂದು ಇದೇ ರೀತಿ ನಾನು ಇನ್ನೊಂದು ಟೈಪು ತೋರಿಸ್ತೀನಿ. ದಾರ ಅಂತಂದು ಸಿಂಗಲ್ ನಾಟ್ ಮಾಡ್ಕೋಬೇಕು. ಇಲ್ಲಿ ಸಿಂಗಲ್ ನಾಟ್ ಆದ ನಂತರ ನಾನು ಇನ್ನೂ ಒಂದು ನಾಟನ್ನು ಇಲ್ಲಿ ಹಾಕ್ಕೊತೀನಿ. ಇಲ್ಲಿ ಡಬಲ್ ಒಂದು ಸಿಂಗಲ್ ನಾಟು, ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ. ಈ ರೀತಿ ಆದ ನಂತರ ಇಲ್ಲಿ ನೀವು 5 ಚೈನನ್ನಾದರೂ ನೀವು ಇಲ್ಲಿ ಹಾಕ್ಕೋಬೋದು, ನಾನು 4 ಆದರೂ ಹಾಕ್ಕೋಬೋದು. ಇಲ್ಲಿ ನಾನು 4 ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. 1 2 3 4 ಈ ರೀತಿ 4 ಚೈನ್ ಹಾಕ್ಕೊಂಡು ಇಲ್ಲಿ ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಚೂರು ಒಳಗೆ ತೊಗೊಂಡು ನಾವು ಇಲ್ಲಿ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಸಿಂಗಲ್ ನಾಟ್ ಆದ ನಂತರ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಆದ ನಂತರ ನಾನಿಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ರೋಸ್ ಬೀಡ್ಸನ್ನು ತೋರಿಸಿದೆ. ಈಗ ಈ ರೀತಿ ಇದ್ಯಾವುದು ಸಾದಾ, ಯಾವುದೇ ರೀತಿ ಇದಕ್ಕೆ ಡಿಸೈನ್ ಇಲ್ಲ. ಈ ಬೀಡನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ನಾಟ್, ಮತ್ತೆ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಒಂದು ಇಲ್ಲಿ ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ನಾಟ್ ಆದ ನಂತರ ಒಂದು ಸಿಂಗಲ್ ಕ್ರೋಶ, ಮತ್ತೆ 4 ಚೈನ್ ತೊಗೊತೀನಿ. 1 2 3 4 ಚೈನು, ಮತ್ತು ಸಿಂಗಲ್ ನಾಟು, ಮತ್ತೆ ಒಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಬೀಡು ಹಾಕಿ ಲಾಕ್ ಮಾಡಿಕೊಂಡು ನಂತರ ಮತ್ತೆ ಬೀಡಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ನೋಟು, ಮತ್ತು ಒಂದು ಸಿಂಗಲ್ ಕ್ರೋಶ. ಇಲ್ಲೂ ನಾನು 2 ಬೀಡನ್ನು ಹಾಕಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ರಿ, ಸಿಂಗಲ್ ಕ್ರೋಶ ಆದ ನಂತರ ನಾನು ಮತ್ತೆ 4 ಚೈನನ್ನು ತೊಗೊತೀನಿ. ಇಲ್ಲಿ 1 2 3 4 ಚೈನ್ ತೊಗೊಂಡು ಇಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಸಿಂಗಲ್ ನಾಟ್, ಮತ್ತು ಒಂದು ಸಿಂಗಲ್ ಕ್ರೋಶ, ಆದ ನಂತರ ನಾನು ಇಲ್ಲಿ 2 ಸರ್ತಿ ಚೈನ್ ತೊಗೊಂಡು ಇಲ್ಲಿ ನಾನು ಥ್ರೆಡನ್ನು ಕಟ್ ಮಾಡ್ಕೊತೀನಿ ಬಿಡಿಸಿ. ನೋಡಿರಿ, ಇಲ್ಲಿ ಒಂದು ಸಿಂಗಲ್ ನಾಟ್ ತೊಗೊಂಡಿದ್ದೀನಿ, ಮತ್ತು ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ. ಹಾಗೆ ಇಲ್ಲೂ ಸಿಂಗಲ್ ನೋಟು ಸಿಂಗಲ್ ಕ್ರೋಶ ತೊಗೊಂಡು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಸಿಂಗಲ್ ನೋಟು ಸಿಂಗಲ್ ಕ್ರೋಶ 4 ಚೈನ್ ತೊಗೊಂಡಿದ್ದೀನಿ, ಮತ್ತು ಒಂದು ಸಿಂಗಲ್ ನೋಟು ಸಿಂಗಲ್ ಕ್ರೋಶ ಮತ್ತು ಬೀಡು. ಇದೇ ರೀತಿ ಇದನ್ನ ಪೂರ್ತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನಾನಿಲ್ಲಿ ಇದಕ್ಕೆ ಇನ್ನೊಂದು ನಾಟ್ ಹಾಕ್ಕೊಂಡು ನೆಕ್ಸ್ಟು ಬೀಡನ್ನು ಹಾಕೋದನ್ನು ತೋರಿಸ್ತೀನಿ. ನಾಟ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಸಿಂಗಲ್ ನಾಟ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ನಾನು ಫಸ್ಟಿಗೊಂದು ನಾಟ್ ಹಾಕ್ಕೊತೀನಿ. ನೋಡ್ರಿ, ಸಿಂಗಲ್ ನಾಟ್ ಇದ್ದಲ್ಲಿ ಒಂದು ಸಿಂಗಲ್ ನೋಟು, ಮತ್ತು ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ರಲ್ಲ, ಸಿಂಗಲ್ ಕ್ರೋಶ ತೊಗೊಂಡಿದ್ನಲ್ಲ, ಅಲ್ಲಿ ಒಂದು ಕ್ರೋಶನ ತೊಗೊತೀನಿ. ಇಲ್ಲೊಂದು ಸಿಂಗಲ್ ಕ್ರೋಶ, ಇಲ್ಲಿ ಸಮನಾಗಿ ಒಂದು ನಾಟು ಒಂದು ಸಿಂಗಲ್ ಕ್ರೋಶ, ಇದೇ ರೀತಿ ಹಾಕಬೇಕು ಫ್ರೆಂಡ್ಸ್. ನೋಡ್ರಿ, ಈ ರೀತಿ ಮತ್ತೆ ನಾನು 4 ಚೈನ್ ತೊಗೊತೀನಿ. 1 2 3 4 ಈ ರೀತಿ ಚೈನ್ ತೊಗೊಂಡು ಇದರಲ್ಲಿ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಇಷ್ಟರಲ್ಲಿ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ, ಇದು ಮತ್ತೆ ಇಲ್ಲಿ ನಾನು ಸಿಂಗಲ್ ನಾಟ್ ತೊಗೊಂಡಿದ್ನಲ್ಲ, ಅದರ ಮೇಲೆ ಒಂದು ಸಿಂಗಲ್ ನಾಟ್ ತೊಗೊತೀನಿ. ಅದ್ರ ಪಕ್ಕ ಸಿಂಗಲ್ ಕ್ರೋಶ ತೊಗೊಂಡಿದ್ನಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ತೊಗೊತೀನಿ. ಈಗ ನಾನು ಬೀಡ್ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಬೀಡು ನಾವು ಅಲ್ಲಿ ಏನು ಮಾಡಿದ್ವಿ, ಬೀಡ್ ಲಾಕ್ ಮಾಡ್ಕೊಂಡಿದ್ವಿ. ಹಿಂದೆ ನಾನು ಈಗ ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಿ. ಇಲ್ಲಿ ನಾವು ಬೀಡ್ ಲಾಕು ಮಾಡೋದು ಬೇಡ ಫ್ರೆಂಡ್ಸ್, ಹಂಗೆ ಹಾಕೋಣ. ಇಲ್ಲಿ ನೋಡ್ರಿ, ನಾನು ಇದನ್ನು ಬೀಡ್ ಹಾಕ್ತೀನಿ.
4 ಬೀಡನ್ನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ ನಾನು. ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಬೀಡ್ ಲಾಕ್ ಮಾಡೋದಿಲ್ಲ ಫ್ರೆಂಡ್ಸ್, ಹಾಗೆ ಹಾಕ್ಕೊತೀನಿ. ನಾನು ಈ 3 ರೀತಿಯನ್ನು ನಾನು ಈಗಾಗಲೇ ಸೀರೆ ಕುಚ್ಚು ಹಾಕಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ರಲ್ಲೇ ಈ ರೀತಿ ಇಲ್ಲಿ ಎಲ್ಲಿ ನಾನು ಫಸ್ಟು ಇದನ್ನು ತೊಗೊಂಡಿದ್ನಲ್ಲ ಅಲ್ಲಿ ತಗೊಂಡು ಫಸ್ಟು ನಾನು ಸಿಂಗಲ್ ನಾಟ್ ಹಾಕಿದ್ನಲ್ಲ ಅಲ್ಲಿ ತಗೊಂಡು ಕಾಣಿಸ್ತಿದೆ ಅನ್ಕೊತೀನಿ. ಈಗ ನೋಡ್ರಿ ಈ ರೀತಿ ನಾಟ್ ತೊಗೊಂಡೆ ನಾನು. ಫಸ್ಟು ನಾನು ಬೀಡ್ ಲಾಕ್ ಮಾಡ್ಕೊಂಡಿದ್ದೆ, ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ಕೊಂಡಿಲ್ಲ. ಫಸ್ಟ್ ನಾಟ್ ತೊಗೊಂಡಿದ್ನಲ್ಲ ಅಲ್ಲಿ ಒಂದು ಸಿಂಗಲ್ ನಾಟ್ ತೊಗೊಂಡೆ, ಮತ್ತು ಸಿಂಗಲ್ ಕ್ರೋಶಾ ತೊಗೊಂಡಿದ್ನಲ್ಲ ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶಾ ತೊಗೊತಿದ್ದೀನಿ. ನೋಡ್ರಿ ಈ ರೀತಿ ಇದು ಸೇಮ್ ಆಗಿ ಕಾಣಿಸುತ್ತೆ, ಆದರೆ ಚೂರು ಡಿಫ್ರೆಂಟ್ ಇದು ಸೇಮ್ ಆಗಿ ಬರುತ್ತೆ ಡಿಸೈನು, ಆದರೆ ಚೂರು ಡಿಫ್ರೆನ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ರಿ ಇದಕ್ಕೂ ಚೂರು ಡಿಫ್ರೆನ್ಸ್ ಬರ್ತೈತಿ ಅಷ್ಟೇ. ಮತ್ತು ನಾನಿಲ್ಲಿ 4 ಚೈನ್ ತೊಗೊತೀನಿ. 1 2 3 4 ಚೈನ್ ತೊಗೊಂಡು ಮತ್ತು ನಾನು ಇಲ್ಲಿ ಸಿಂಗಲ್ ನಾಟ್ ತೊಗೊಂಡಿದ್ನಲ್ಲ ಅಲ್ಲಿ ಸಿಂಗಲ್ ನಾಟ್ ತೊಗೊತೀನಿ. ನಾವು ಹಿಂದೆ ಬೀಡ್ ಲಾಕ್ ಮಾಡಿದ್ವಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡಿಲ್ಲ. ಮತ್ತು ಸಿಂಗಲ್ ಕ್ರೋಶಾ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶಾ, ಮತ್ತು ನಾನಿಲ್ಲಿ ಬೀಡನ್ನು 4 ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಅಲ್ಲಿ ನಾವು ಹಿಂದೆ ಮಾಡಿ ಹಾಕಿದ ಸ್ಟೆಪ್ಪಲ್ಲಿ ನಾವು ಬೀಡ್ ಲಾಕ್ ಮಾಡ್ಕೊಂಡಿದ್ವಿ. ಈಗ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊಳಂಗಿಲ್ಲ, ಡೈರೆಕ್ಟಾಗಿ ಇಲ್ಲಿ ಎಲ್ಲಿ ನಾವು ಸಿಂಗಲ್ ನಾಟ್ ತೊಗೊಂಡಿರ್ತೀವಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ ನಾನು. ನೋಡ್ರಿ ಅಲ್ಲಿ ಡೈರೆಕ್ಟಾಗಿ ಬಂದು ಇಲ್ಲೊಂದು ಸಿಂಗಲ್ ನಾಟ್, ಎಲ್ಲಿ ನಾವು ಸಿಂಗಲ್ ನಾಟ್ ಹಾಕಿರ್ತೀವಲ್ಲ ಅಲ್ಲಿಂದ ಒಂದು ಸಿಂಗಲ್ ನಾಟ್ ತೊಗೊತೀನಿ. ಸಿಂಗಲ್ ನಾಟ್ ತೊಗೊಂಡು ಇಲ್ಲಿ ನೋಡ್ರಿ ಸಿಂಗಲ್ ನಾಟ್ ಈ ರೀತಿ. ಮತ್ತು ನಾನು ಸಿಂಗಲ್ ನಾಟ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ ತೊಗೊಂಡೆ. ಈಗ ಸಿಂಗಲ್ ಕ್ರೋಶಾ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶಾ ತೊಗೊತೀನಿ. ಕ್ರೋಶಾ ಹಾಕಿದ್ನಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶಾ. ನೋಡ್ರಿ ಈ ರೀತಿ. ಮತ್ತು 4 ಚೈನು ಭಾಳ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್. ಇವು ಬಂದಂಗೆ ಒಂಥರ 3 ಸೀರೆಗೆ ಹಾಕ್ಕೊಟ್ಟೆ, ಮೂರು ಸೀರೆಗೆ ಹಾಕಿದ್ರು 3 ಟೈಪು, ಈ 3 ಡಿಸೈನನ್ನು ನಾನು ಹಾಕ್ಕೊಟ್ಟಿದ್ದೀನಿ. ಒಂದೊಂದು ರೀತಿ ಬಂದಿದ್ದಾವೆ ಡಿಸೈನು. ಏನೋ ಒಂಥರ ಖುಷಿ ಆಯ್ತು ನನಗೆ. ನೋಡ್ರಿ ರೀತಿ ನಾನಿಲ್ಲಿ ಸಿಂಗಲ್ ನಾಟ್ ಇದ್ದಲ್ಲಿ ಸಿಂಗಲ್ ನಾಟು, ಮತ್ತು ಸಿಂಗಲ್ ಕ್ರೋಶಾ ತೊಗೊಂಡಿದ್ದಲ್ಲಿ ಸಿಂಗಲ್ ಕ್ರೋಶಾ. ಇಷ್ಟೇ ಫುಲ್ ಸೀರೆನ ನಾವು ಹಾಕ್ತಾ ಹೋಗಬೇಕು. ನಿಮಗೆ ನಾನು ಹೇಳೋದೆಲ್ಲ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನೋಡ್ರಿ ಈ ರೀತಿ ಬರುತ್ತೆ ಡಿಸೈನು. ಇಲ್ಲಿ ನೋಡ್ರಿ ಇದು ಸೇಮು, ಇದು ಸೇಮು. ಇದರಲ್ಲಿ ಒಂಚೂರು ಇದು ಡಿಫ್ರೆನ್ಸ್ ಕಾಣಿಸುತ್ತೆ, ಗೊತ್ತಾಗುತ್ತೆ ನಿಮಗೆ. ನೋಡ್ರಿ ಸ್ವಲ್ಪ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಈಗ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಮತ್ತೆ ನಾನು ಇದನ್ನ ಎಂಡ್ ಮಾಡ್ಕೊತೀನಿ. ಕುಚ್ಚು 3 ಮುಗಿದ ಮೇಲೆ ನಿಮಗೆ ಕುಚ್ಚು ಕಟ್ಟಿ ನಾನು ತೋರಿಸ್ತೀನಿ. ಟೂ ಟೈಪ್ಸ್ ಆಯಿತು. ಇನ್ನೂ ಒಂದು ರೀತಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಾನು ಇನ್ನೊಂದು ರೀತಿ ತೋರಿಸ್ತೀನಿ. ಇದರಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ಒಂದೇ ಡಿಸೈನು 3 ರೀತಿ ನಾವು ಹಾಕ್ಬೋದು ಅಂತ ಹೇಳಂದು. ನಿಮಗೆ ಯಾವುದು ಇದರಲ್ಲಿ ಈಸಿ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿರಿ. ಇಲ್ಲ ಅಂದರೆ 3 ರೀತಿ ಟ್ರೈ ಮಾಡಿದ್ರು 3 ರೀತಿನೂ ಒಂದು ರೀತಿ ಬೇರೆ ಬೇರೆನ ಕಾಣಿಸುತ್ತೆ. ನಾನು ಕೊನೆಗೆ ಹೇಳ್ತೀನಿ ನಿಮಗೆ ಯಾವುದು ಇದರಲ್ಲಿ ಬೇಗ ಮುಗಿಯುತ್ತೆ ಅಂತ ಹೇಳಂದು ಕೊನೆಯಲ್ಲಿ ಹೇಳ್ತೀನಿ. ನಾನಿಲ್ಲಿ 5 ತೊಗೊತೀನಿ. ಮತ್ತೆ ಫ್ರೆಂಡ್ಸ್ 5 ಚೈನ್ ತೊಗೊತೀನಿ. ಒಂದು ಸಿಂಗಲ್ ನಾಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ನಾನು ಥ್ರೆಡ್ಡಿಗೆ ಗಂಟು ಹಾಕಿ ಒಂದು ಸಿಂಗಲ್ ನಾಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ಸಿಂಗಲ್ ನಾಟ್ ಆಯಿತು. 1 2 3 4 5 ಚೈನ್ ತೊಗೊಂಡಿದ್ದೀನಿ. 5 ಚೈನ್ ತೊಗೊಂಡು ಚೂರು ಒಳಗೆ ತೊಗೊಂಡು ನಾನಿಲ್ಲಿ ಲಾಕ್ ಮಾಡ್ಕೊತೀನಿ.
ಲಾಕ್ ಮಾಡ್ಕೊಂಡು ಆದ ನಂತರ ಇಲ್ಲಿ ನೋಡಿರಿ ಇದು ಒಂಥರ ಬರುತ್ತೆ ನೋಡಿ ಡಿಸೈನು. ಲಾಕ್ ಮಾಡ್ಕೊಂಡು ಆದ ನಂತರ ನಾನು ಇಲ್ಲಿ ಇನ್ನೂ ಒಂದು ಚೈನನ್ನು ಇಲ್ಲಿ ತೊಗೊತೀನಿ. ಇನ್ನೂ ಒಂದು ಚೈನ್ ತೊಗೊಂಡು ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ಕೊತೀನಿ. ಆವಾಗಲೇ ನಾನಲ್ಲಿ ಒಂದು ಚೈನ್ ತೊಗೊಂಡಿರಲಿಲ್ಲ. ಇಲ್ಲಿ ಒಂದು ಚೈನನ್ನು ತೊಗೊಂಡು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಇದೊಂಚೂರು ದೊಡ್ಡ ಬೀಡ್ ಇದೆ ನೋಡಿ ಫ್ರೆಂಡ್ಸ್. ನೀವು ನೆಲ್ಲಿಕಾಯಿ ಬೀಡ್ ಅಂತಾರಲ್ಲ ಅದನ್ನೂ ಬೇಕಿದ್ದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ 3 ಟೈಪ್ಸು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬೇರೆ ಬೇರೆ ಬೀಡನ್ನು ತೊಗೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡು ಆದ ನಂತರ ಮತ್ತೆ ಒಂದು ಚೈನನ್ನು ಇಲ್ಲಿ ತೊಗೊತೀನಿ ನಾನು. ನೋಡ್ರಿ ಮತ್ತೆ ಒಂದು ಚೈನ್ ತೊಗೊಂಡು ಇಲ್ಲಿ ಬರ್ತೀನಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನೋಟ್ ಹಾಕೊತೀನಿ. ಮತ್ತೆ 5 ಚೈನ್ ತೊಗೊತೀನಿ ಫ್ರೆಂಡ್ಸ್. 1 2 3 4 5 ಚೈನ್ ತೊಗೊಂಡು ಮತ್ತೆ ನಾನಿಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ತೊಗೊತೀನಿ. ಒಂದು ಸಿಂಗಲ್ ಲಾಕು. ಮತ್ತು ನಾನು ಒಂದು ಚೈನ್ ತೊಗೊತೀನಿ ಫ್ರೆಂಡ್ಸ್. ಇಲ್ಲಿ ಹಿಂದೆ ನಾನು ಎಲ್ಲೂ ಚೈನ್ ತೊಗೊಂಡಿಲ್ಲ, ನೋಡ್ಬೋದು ನೀವು. ಹಿಂದೆ ನಾನು ಎಲ್ಲೂ ಚೈನ್ ತೊಗೊಂಡಿಲ್ಲ. ಇಲ್ಲಿ ಒಂದು ಚೈನ್ ತೊಗೊಂಡು ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಆದಮೇಲೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ ಬೀಡ್ ಆ್ಯಡ್ ಆದಮೇಲೆ ನಾನು ಮತ್ತೆ ಒಂದು ಚೈನನ್ನು ತೊಗೊತೀನಿ. ಇಲ್ಲಿ ಹಿಂದೆ ನಾನು ಯಾವ ಬೀಡನ್ನು ತೊಗೊಂಡಾಗೂ ಚೈನ್ ತೊಗೊಂಡಿಲ್ಲ. ಇಲ್ಲಿ ಚೈನ್ ತೊಗೊಂಡಿದ್ದೀನಿ. ಒಂದು ಚೈನ್ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊತೀನಿ ನಾನು. ನೋಡ್ರಿ, ಸ್ಕಿಪ್ ಮಾಡಿದರೆ ನೀವು ವಿಡಿಯೋ ಏನಾದರೂ ಸ್ಕಿಪ್ ಮಾಡಿದರೆ ನಿಮಗೆ ಡಿಸೈನು ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡ್ದೇ ನೋಡ್ಕೊಳ್ಳಿ. 1 2 3 4 5 ನಾನಿಲ್ಲಿ 5 ತೊಗೊಂಡು 5 ಚೈನನ್ನು ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊತೀನಿ. ನಾನು ಇಲ್ಲಿಗೇ ಇದನ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಒಂದು ಚೈನ್ ತೊಗೊಂಡು ಇಲ್ಲಿ ನೋಡ್ರಿ, ಇದು ಒಂದು ಚೈನ್ ತೊಗೊಂಡು ನಾನು ಎಂಡ್ ಮಾಡ್ತೀನಿ. ಇಲ್ಲಿ ಮುಂದೆ ನಾನು ಬೀಡ್ ಹಾಕಬೇಕಿತ್ತು, ನಾನಿಲ್ಲಿ ಬೀಡ್ ಹಾಕೋದಿಲ್ಲ. ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಇಲ್ಲಿಗೆ ನಾನು ಎಂಡ್ ಮಾಡಿ ನೀವು ಇದನ್ನ ಸೀರೆ ಪೂರ್ತಿ ಇದನ್ನ ಡಿಸೈನನ್ನು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. 1 2 ಈ ರೀತಿ ಫೈವ್ ಚೈನ್ ತೊಗೊಂಡು ಒಂದು ಸಿಂಗಲ್ ನೋಟ್ ತೊಗೊಂಡಿದ್ದೀನಿ. 5 ಚೈನ್ ತೊಗೊಂಡಿದ್ದೀನಿ. ಒಂದು ಸಿಂಗಲ್ ನೋಟು ಬೀಡ್ಸು ರೋಸ್ ಬೀಡ್ ಹಾಕಿದ್ದೀನಿ ನಾನು. ಇಲ್ಲಿ ಮತ್ತೆ ಒಂದು ಸಿಂಗಲ್ ನೋಟು ಮತ್ತು ಒಂದು ಸಿಂಗಲ್ ನೋಟು ಬೀಡು 5 ಚೈನ್ ತೊಗೊಂಡು ಸಿಂಗಲ್ ನೋಟು ಬೀಡ್ ಹಾಕ್ಕೊಂಡು ಇಲ್ಲಿ ನಾನು ಎಂಡ್ ಮಾಡಿದ್ದೀನಿ. ಇದೇ ರೀತಿ ನೀವು ಪೂರ್ತಿ ಡಿಸೈನ್ ಸೇರಿನ ಹಾಕ್ಕೋಬೋದು. ಇಲ್ಲಿ ಇದೇ ಡಿಸೈನೇನ ನಾನು ಇಲ್ಲಿ ಏನು ಮಾಡಿದ್ದೀನಿ, ಒಂದು ಸಿಂಗಲ್ ನೋಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸಿಂಗಲ್ ನೋಟು ಸಿಂಗಲ್ ಕ್ರೋಶ, ನಂತರ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ನೋಟು ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಡ್ ಮಾಡಿಕೊಂಡು ಮತ್ತೆ ಇಲ್ಲಿ ಸಿಂಗಲ್ ನೋಟು ಸಿಂಗಲ್ ಕ್ರೋಶ 4 ಚೈನು ಮತ್ತು ಸಿಂಗಲ್ ನೋಟು ಸಿಂಗಲ್ ಕ್ರೋಶ ಮತ್ತು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸಿಂಗಲ್ ನೋಟು ಸಿಂಗಲ್ ಕ್ರೋಶ 4 ಚೈನ್ ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ ತೊಗೊಂಡು ನಾವಿಲ್ಲಿ ಇಲ್ಲಿ ನೆಕ್ಸ್ಟು ನಾವು 4 ಚೈನನ್ನು ತೊಗೊಂಡಾದ ನಂತರ ಇಲ್ಲಿ ಎಲ್ಲಿ ನಾವು ಫಸ್ಟಿಗೆ ತೊಗೊಂಡಿರ್ತೀವಲ್ಲ, ಫಸ್ಟಿಗೆ ಸಿಂಗಲ್ಲು ನೋಟ್ ತೊಗೊಂಡಿರ್ತೀವಲ್ಲ ಅಲ್ಲಿ ಒಂದು ನೋಟನ್ನು ತೊಗೋಬೇಕು. ಮತ್ತು ಸಿಂಗಲ್ ಕ್ರೋಶದಲ್ಲಿ ಒಂದು ಕ್ರೋಶ ತೊಗೋಬೇಕು. ಮತ್ತು 4 ಚೈನ್ ತೊಗೋಬೇಕು. ಮತ್ತು ಸಿಂಗಲ್ ನೋಟಲ್ಲಿ ಒಂದು ನೋಟು ಮತ್ತು ಸಿಂಗಲ್ ಕ್ರೋಶ ತೊಗೊಂಡು ನಾನಿಲ್ಲಿ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ನಾನು. ನಿಮಗೆ ಅರ್ಥ ಆಗಲಿ ಅಂತ ನಾನು 2 ಸರ್ತಿ ಹೇಳಿದ್ದೀನಿ. ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಲಾಕ್ ಮಾಡಿಲ್ಲ ಫ್ರೆಂಡ್ಸ್ ಬೀಡನ್ನು. ಇಲ್ಲಿ ನಾನು ಬೀಡ್ ಲಾಕ್ ಮಾಡಿಕೊಂಡು ಹಾಕಿದ್ದೀನಿ. 4 ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಬೀಡ್ ಲಾಕನ್ನು ಇಲ್ಲಿ ಬೀಡು ಲಾಕ್ ಮಾಡಿಲ್ಲ, ನಾನು ಡೈರೆಕ್ಟಾಗಿ ಇಲ್ಲಿ ತೊಗೊಂಡಿದ್ದೀನಿ. ಸಿಂಗಲ್ ನಾಟ್ ಮಧ್ಯ ಸಿಂಗಲ್ ನಾಟ್ ತೊಗೊಂಡು ಮತ್ತೆ ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ. ಮತ್ತು 4 ಚೈನ್ ತೊಗೊಂಡಿದ್ದೀನಿ. ಮತ್ತು ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ನಾಟ್ ತೊಗೊಂಡಿದ್ದೀನಿ. ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟು, ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ, ಇಲ್ಲಿ 4 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡನ್ನು ನಾನಿಲ್ಲಿ ಲಾಕ್ ಮಾಡಿಲ್ಲ. ಮತ್ತು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟು, ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮತ್ತು 4 ಚೈನು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸಿಂಗಲ್ ನಾಟ್ ಇದ್ದಲ್ಲಿ ಸಿಂಗಲ್ ನಾಟ್ ಹಾಕೋಬೇಕು, ಸಿಂಗಲ್ ಕ್ರೋಶ ಇದ್ದಲ್ಲಿ ಸಿಂಗಲ್ ಕ್ರೋಶ ತೊಗೋಬೇಕು. ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕು. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. 4 ಬೀಡಿಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಿಲ್ಲ. ಈಗ ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ಬರೀ ಸಿಂಗಲ್ ನಾಟ್ ತೊಗೊಂಡಿದ್ದೀನಿ, 5 ಚೈನ್ ತೊಗೊಂಡಿದ್ದೀನಿ.
ಇಲ್ಲಿ ಸಿಂಗಲ್ ನಾಟ್ ತೊಗೊಂಡಾದ ನಂತರ ಒಂದು ಚೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಚೈನ್ ತೊಗೊಂಡು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಚೈನ್ ತೊಗೊಂಡು ಇದು ಬೀಡ್ ಲಾಕ್ ಆದ ನಂತರ ಒಂದು ಚೈನ್ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ, ಸಿಂಗಲ್ ಲಾಕ್. ಮತ್ತು 5 ಚೈನ್ ತೊಗೊಂಡಿದ್ದೀನಿ, ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೈನ್ ತೊಗೊಂಡಿದ್ದೀನಿ. ನಾನು ಚೈನ್ ತೊಗೊಂಡು ಆದ ನಂತರ ಬೀಡ್ ಹಾಕಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ತೊಗೊಂಡಿದ್ದೀನಿ. ಒಂದು ಚೈನ್ ತೊಗೊಂಡಾದ್ಮೇಲೆ ಸಿಂಗಲ್ ಲಾಕ್ ಮಾಡಿದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ 5 ಚೈನನ್ನು ತೊಗೊಂಡಿದ್ದೀನಿ. ಇಲ್ಲಿ 5 ಚೈನ್ ತೊಗೊಂಡಾದ್ಮೇಲೆ ಒಂದು ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಚೈನ್ ತೊಗೊಂಡು ಇಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ಈ ರೀತಿ ಫುಲ್ಲು ನಾನು ಇಲ್ಲಿ ಅಂದರೆ ಇಲ್ಲಿ ಬೀಡ್ ಹಾಕಬೇಕಿತ್ತು, ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹಾಗಾಗಿ ಇದನ್ನ ಎಂಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಮುಗಿಸಿದ್ದೀನಿ ನೋಡ್ರಿ. ಈಗ ನಾನು ನೆಕ್ಸ್ಟು ಇನ್ನೊಂದು ರೀತಿ ಇದೆ. ಇದನ್ನು ಹೆಂಗಂದರೆ ಇದು ಬೀಡ್ ಲಾಕ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಇದರಲ್ಲಿ ನಾವು ಇದೊಂದು ಡಿಸೈನ್ ಅಂದರೆ ವಿಡಿಯೋ ಲಾಂಗ್ ಆಯಿತು ಅಂತ ಬೈಕೊಳಬೇಡ್ರಿ. ಯಾಕಂದರೆ ನಾನು ಒಂದೇ ಟೈಪು ಒಂದೇ ಡಿಸೈನು 3 ರೀತಿಯಲ್ಲಿ ತೋರಿಸ್ತಿದ್ದೀನಿ ಅಂದಮೇಲೆ ಅದು ವಿಡಿಯೋ ಲಾಂಗ್ ಆಗೇ ಆಗುತ್ತೆ ನೋಡ್ರಲ್ಲಿ. ನಾನೀಗ ಮತ್ತೆ ಇಲ್ಲಿ ಸಿಂಗಲ್ ನಾಟ್ ಇಲ್ಲಿ ಬಟ್ಟೆಗೆ ನಾನು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ 5 ಚೈನ್ ತೊಗೊತೀನಿ. 1 2 3 4 5 ಚೈನ್ ತೊಗೊಂಡಾದ ನಂತರ ನಾವಿಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಸಿಂಗಲ್ ಲಾಕು, ಅಲ್ಲಿಗೆ ನಾನೊಂದು ಸಿಂಗಲ್ ನಾಟ್ ಮಾಡ್ಕೊತೀನಿ. ಸಿಂಗಲ್ ಲಾಕ್ ಆದ ನಂತರ ನಾನಿಲ್ಲಿ ಬೀಡ್ ಹಾಕ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ 4 ಬೀಡ್ ಹಾಕ್ತೀನಲ್ಲ, ನಾನು 4 ಬೀಡಿಗೂ ಒಂದೊಂದು ನಾಟನ್ನು ಹಾಕ್ತೀನಿ. ನಾನಿಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡಿ ಒಂದು ಲಾಕು, ಮತ್ತು ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿದೆ, ಮತ್ತೆ ಒಂದು ಲಾಕ್. ಇದೇ ರೀತಿ ನಾವು 4 ಬೀಡ್ಸನ್ನು ಹಾಕ್ಕೋಬೇಕು. ನೋಡ್ರಿ, ಮತ್ತೆ ಒಂದು ಬೀಡ್ ಹಾಕ್ತೀನಿ. ಅಲ್ಲೆಲ್ಲೂ ನಾವು ಬೀಡ್ಸ್ಗೆ ಒಂದೊಂದು ಸಿಂಗಲ್ ಬೀಡ್ಸ್ಗೆ ನಾನು ಲಾಕ್ ಮಾಡಿಲ್ಲ, ಇಲ್ಲಿ ಲಾಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡ್ರಿ, ಒಂದು ಲಾಕ್, ಮತ್ತು ಒಂದು ಲಾಕ್, 4 ಬೀಡ್ ಆದಮೇಲೆ ನೋಡ್ರಿ ಈ ರೀತಿ ಲಾಕ್ ಹಾಕ್ಕೊಂಡು ನಾನು ಸಿಂಗಲ್ ನಾಟ್ ಮಧ್ಯ ಸಿಂಗಲ್ ನಾಟ್ ತೊಗೊತೀನಿ ಫ್ರೆಂಡ್ಸ್. ಇದು ಒಂದು ರೀತಿ ಡಿಸೈನು ಬೇರೆಯೇ ಬರುತ್ತೆ ಫ್ರೆಂಡ್ಸ್, ಭಾಳ ಚೆನ್ನಾಗಿ ಬರುತ್ತೆ. 3 ಡಿಸೈನ್ ಇದ್ದರೆ 3 ಡಿಸೈನು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ನೀವು ಇದಕ್ಕೂ ನೀವು ಬೀಡ್ ಲಾಕ್ ಮಾಡ್ದೇ ಹಾಕ್ಬೋದು, ಇಲ್ಲ ಬೀಡ್ ಲಾಕ್ ಮಾಡಿಕೊಂಡು ಹಾಕ್ಬೋದು. ನಿಮಗೆ ಹೇಗೆ ನಿಮಗೆ ಬೇಕು ಆ ರೀತಿ ನೀವು ಹಾಕ್ಕೋಬೋದು. ನಾನಿಲ್ಲಿ ಸಿಂಗಲ್ ನಾಟ್ ಹಾಕ್ಕೊತೀನಿ. ನಾನು ಆಮೇಲೆ ಒಂದು ಫೋಟೋನ ನಾನು ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಹಾಕಿ ತೋರಿಸ್ತೀನಿ ನೋಡಲಿ ಈ ರೀತಿ. ಮತ್ತು ನಾನು 5 ಚೈನ್ ತೊಗೊತೀನಿ. ಮತ್ತು 5 1 2 3 4 5 ಈ ರೀತಿ 5 ಚೈನ್ ತೊಗೊಂಡು ಮತ್ತು ಸಿಂಗಲ್ ನಾಟ್ ಇದ್ದಲ್ಲಿ ಸಿಂಗಲ್ ನಾಟ್, ಮತ್ತು ಬೀಡನ್ನು ಆ್ಯಡ್ ಮಾಡ್ತಾ ಹೋಗೋಣ. ಈಗ ನೋಡ್ರಿ, ನಾನು 4 ಬೀಡನ್ನು ಹಾಕ್ಕೊತೀನಿ ಮೇಲೇ. 4 ಬೀಡಿಗೂ ಒಂದೊಂದು ಲಾಕ್ ಮಾಡ್ತಾ ಹೋಗಬೇಕು. ಲಾಕ್, ಮತ್ತೆ ಒಂದು ಬೀಡನ್ನು ಹಾಕ್ಕೊತೀನಿ, ಮತ್ತೆ ಒಂದು ಲಾಕ್, ಮತ್ತೆ ಒಂದು ಬೀಡ್ ಹಾಕ್ತೀನಿ, ಮತ್ತೆ ಒಂದು ಬೀಡ್ ಹಾಕ್ತೀನಿ, ಲಾಕ್. ಈ ರೀತಿ ಮಾಡಿ ನಾವು ಈ ಡಿಸೈನನ್ನು ಹಾಕ್ಕೋಬೋದು. ಇಲ್ಲಿ ಹಾಕಿದ್ಮೇಲೆ
ನಿಮ್ಮ ಚಿಕ್ಕ ಬೀಡ್ಸ್ ಆದರೆ ನೀವು 5 ಆದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಚೂರು ದೊಡ್ಡ ಬೀಡ್ಸ್, ಈ ಬೀಡ್ಸಿಗೆ ಹೊಂದೋವಂಥ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ. ನೋಡಿಲ್ಲಿ ಇದೊಂದು ರೀತಿ ಕಾಣಿಸುತ್ತೆ ಡಿಸೈನು. ಸಿಂಗಲ್ ನೋಟ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 4 ಚೈನನ್ನು ಹಾಕ್ಕೊತೀನಿ. 1 2 3 4 5. ನಿಮಗೆ ಯಾವ ಡಿಸೈನು ಇಷ್ಟ ಆಯಿತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಲಿ 3 ರೀತಿಯ ಡಿಸೈನನ್ನು ನಾನು ನಿಮಗೆ, ಒಂದೇ ರೀತಿ ಡಿಸೈನು 3 ರೀತಿಯಲ್ಲಿ ನೀವು ಹಾಕ್ಕೋಬೋದು. ಇದರಲ್ಲಿ ಯಾವುದು ನಿಮಗೆ ಈಸಿ ಆಗುತ್ತೋ ಅದನ್ನು ನೀವು ಹಾಕ್ತಾ ಹೋಗ್ಬೋದು. ನಾನಿಲ್ಲಿ ಸಿಂಗಲ್ ನಾಟ್ ಹಾಕ್ಕೊತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ಡಿಸೈನನ್ನು ನೀವು ಹಾಕ್ಬೋದು. ನಾನಂತೂ ನನಗೆ 3 ಸೀರೆ ಇದೇ ಡಿಸೈನಲ್ಲಿ ಬಂದಿದ್ದು, ಅದಕ್ಕೋಸ್ಕರ ನಾನು 3 ಟ್ರೈ ಮಾಡಿದ್ದೀನಿ. 3 ಭಾಳ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್, ಭಾಳ ಚೆನ್ನಾಗಿ ಬಂದಿದ್ದಾವೆ ಡಿಸೈನು. ಅದಕ್ಕೋಸ್ಕರ 3 ಡಿಸೈನನ್ನು ನೀವು ಟ್ರೈ ಮಾಡಿ ನೋಡ್ಕೊರಿ. ನಿಮ್ಮ ಸೀರೆಗೆ ನೀವು ಹಾಕ್ಕೊಂಡು, ಇವು ಏನಾದರೂ ಬೀಡ್ಸ್ ಕಪ್ಪಾಗ್ತಾವೆ ಅಂತ ಅನ್ನೋ ಭಯ ಇದ್ದರೆ ನೀವು ಮೆಟಲ್ಲು ಗೋಲ್ಡ್ ಬೀಡ್ ಆದರೂ ನೀವು ತೊಗೊಂಡು ಹಾಕ್ಕೋಬೋದು. ಭಾಳ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡ್ರಿ, ನಾನಿಲ್ಲಿ ಬೀಡ್ ಲಾಕ್ ಮಾಡಿದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡಿಲ್ಲ. ಈ 4 ಬೀಡ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಲಾಕ್ ಮಾಡಿಲ್ಲ. ಇಲ್ಲಿ ನಾನು 1 ಬೀಡಿಗೆ 1 ಲಾಕನ್ನು ಮಾಡ್ಕೊಂಡಿದ್ದೀನಿ. ನೋಡ್ರಿ, 3 ಡಿಸೈನು ಬೇರೆ ಬೇರೆ ರೀತಿಯೇ ಕಾಣಿಸ್ತಾ ಇವು. ನಿಮಗೆ ಅಬ್ಸರ್ವ್ ಮಾಡಿ ನೋಡಿರ್ಬೇಕಿದ್ರೆ ನೋಡ್ರಿ, ಅಂದರೆ ಅಷ್ಟು ಲಕ್ಷ ಕೊಟ್ಟು ನೋಡಿದರೆ ಗೊತ್ತಾಗ್ತಾವೆ ಡಿಸೈನ್ ಬೇರೆ ಇದಾವೆ ಅಂತ ಹೇಳೋದು. ಇಲ್ಲ ಅಂದರೆ ಹಾಗೆ ಕಾಮನಾಗಿ ನೋಡೋದಾದ್ರೆ ನಿಮಗೆ ಎಲ್ಲ 3 ಒಂದೇ ರೀತಿ ಕಾಣಿಸ್ತಾವೆ. ಇವು ಯಾವ ಡಿಸೈನು ನಿಮ್ಗೆ ಈಸಿ ಆಗುತ್ತೋ ಆ ಡಿಸೈನನ್ನು ನೀವು ಟ್ರೈ ಮಾಡಿ 3ಕ್ಕೂ ಒಂದೊಂದು ಕಲರ್ ಕುಚ್ಚಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ. ನೋಡ್ರಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಫ್ರೆಂಡ್ ಡಿಸೈನು. ಇಲ್ಲಿ ನೋಡ್ರಿ, ನಾನು ಇದಕ್ಕೆ 3 ಮೇಲೆ ಡಿಸೈನ್ ಹಾಕಿರ್ತೀವಲ್ಲ ಅದೇ ಕಲರಲ್ಲಿ ನಾನು ಕುಚ್ಚು ಕಟ್ಕೋಬೋದು. ಅದೇ ನಾನು ಎಕ್ಸಾಂಪಲ್ ಆಗಿ 1 ಅಷ್ಟೇ ಇಲ್ಲಿ ಕಟ್ಟಿ ತೋರಿಸಿದ್ದೀನಿ. ಡಬಲ್ ಕಲರ್ ಆದರೂ ನಾವಿಲ್ಲಿ ಕಟ್ಕೋಬೋದು. ನೋಡಲಿ, ಇದರಲ್ಲಿ ಡಬಲ್ ಕಲರ್ ಹಾಕಿದ್ದೀನಿ, ಇದರಲ್ಲಿ ಸಿಂಗಲ್ ಕಲರು, ಮತ್ತು ಇಲ್ಲಿ ಒಂದು ಸಿಂಗಲ್ ಕಲರ್. ಈ ರೀತಿ ನಾನು ಕುಚ್ಚು ಕಟ್ಟಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್. ನೀವು ಈ ಡಿಸೈನನ್ನು ನಿಮ್ಮ ಸೀರೆಗೆ ಸಿಂಪಲಾಗಿ ನೀವು ಆರಾಮಾಗಿ, ಯಾರು ಕ್ರೋಶ ಬರೋದಿಲ್ಲ ಅನ್ನೋರು ಸಹಿತ ಆರಾಮಾಗಿ ನೀವು ಇದನ್ನು ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೀವು ಮನೇಲಿ ನಿಮ್ಮ ಸೀರೆಗೆ ಈ ಡಿಸೈನನ್ನು ಟ್ರೈ ಮಾಡಿ. ಹಾಗೆ ಡಿಸೈನು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಹಾಗೆ ಬಿಡಕ್ಕೆ ಹೋಗ್ಬಿಡಿ ಪ್ಲೀಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು. ಇದೇ ರೀತಿ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ತರ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಬಟನ್ ಕ್ಲಿಕ್ ಮಾಡಿ. ಅಂದರೆ ನಾನು ಯಾವುದೇ ರೀತಿ ವಿಡಿಯೋನ ಹಾಕಿದರೂ ನಿಮಗೆ ನೋಟಿಫಿಕೇಷನ್ನು ಮೊದಲಿಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.